ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಲಾಗ್ ಮಾಡಕ್ಕೆ ಹೊಂಟೀನಿ ರೀ. ಎಲ್ಲಿಪ್ಪ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನಾಗ ಬರತಕ್ಕಂಥ ಶಿರೂರು ಗ್ರಾಮಕ್ಕೆ ಬರತ್ತೇನೆ ರೀ. ನಾನು ಶಿರೂರು ಗ್ರಾಮದಾಗ ಸಿದ್ದೇಶ್ವರ ದೇವಸ್ಥಾನ ಐತೆ ರೀ. ಅದಕ್ಕೆ ಇವತ್ತು ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿದೊಂದು ಮಾಹಿತಿಯನ್ನು ನೋಡೋಣ. ಬರ್ರಿ ಎಲ್ಲರೂ ಹೋಗೋಣ. ಈ ಊರಿನ ಒಂದು ಇತಿಹಾಸವನ್ನು ನೋಡಿದರೆ ಸಿದ್ಧರ ಭೂಮಿ ಅಂತೇಳಿ ಕರಿತಿದ್ರಂತ, ಆಮೇಲೆ ಶಿರಿಯೂರು ಅಂತೇಳಿ ಕರಿತಿದ್ರಂತ. ಆಮೇಲೆ ಇನ್ನೂ ಒಂದು ಏನು ವಿಶೇಷಪ್ಪ ಅಂತಂದ್ರೆ 12ನೇ ಶತಮಾನದಾಗ ಬಸವಣ್ಣನವರು ದೇಶ ಸಂಚಾರ ಮಾಡೋ ಟೈಮ್ನಾಗ ಈ ಶಿರೂರು ಗ್ರಾಮಕ್ಕೂ ಬಂದಿದ್ರಂತ. ಬಂದ ಈ ಸಿದ್ದೇಶ್ವರ ದೇವಸ್ಥಾನದಾಗ ಶಿವಪೂಜೆ ಲಿಂಗ ಪೂಜೆ ಅನ್ನು ಮಾಡಿಕೊಂಡು ಕೂಡಲ ಸಂಗಮಕ್ಕೆ ತಮ್ಮ ಕುದುರೆ ಸವಾರಿಯಾಗಿ ಹೋದ್ರಂತೇಳಿ ಹೇಳ್ತಾರೆ ಇಲ್ಲಿ ಹಿರಿಯರು. ಈ ದೇವಸ್ಥಾನವನ್ನು ಕಲ್ಯಾಣದ ಚಾಲುಕ್ಯರ ಕಾಲದ ವಾಸ್ತುಶಿಲ್ಪದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿ ಪಂಚಲಿಂಗಗಳನ್ನು ಕಾಣ್ಬೋದು ನಾವು. ಆಮೇಲೆ ಈ ದೇವಸ್ಥಾನದಲ್ಲಿ ಯುಗಾದಿ ಪಾಡ್ಯ ದಿನದಂದು ಸೂರ್ಯನ ಕಿರಣಗಳು ಲಿಂಗವನ್ನು ಸ್ಪರ್ಶ ಮಾಡ್ತಾವಂತ್ರಿ. ಅದು ಒಂದು ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ನೋಡ್ಬೋದು. ಈ ಶಿರೂರು ಗ್ರಾಮದ ಒಂದು ಇತಿಹಾಸವನ್ನು ನೋಡಿದ್ರೆ ಈ ಗ್ರಾಮದಲ್ಲಿ ಮೊದಲ 7 ಜನ ವಾಲಿಕಾರರು ಇದ್ರಂತ, ಮತ್ತು 7 ಕೆರೆಗಳೂ ಇದ್ದು ಅಂತ. ಆಮೇಲೆ ಇದೇ ರೀತಿಯಾಗಿ 7 ಗರಡಿ ಮನೆಗಳೂ ಇದ್ದು ಅಂತ. ಆಮೇಲೆ 7 ಅಗಸಿಗಳೂ ಇದ್ದು ಅಂತ. ಅದೇ ರೀತಿಯಾಗಿ ಹನುಮಂತನ ಮಂದಿರಗಳು 7 ಇದ್ದು ಅಂತ ಇಲ್ಲಿ ಹೇಳ್ತಾರೆ. ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದೀವ್ರಿ. ಇಲ್ಲೇ ಇದು ಸಿದ್ದೇಶ್ವರ ದೇವಸ್ಥಾನ ಬಾಗಲಕೋಟೆ ಜಿಲ್ಲೆ ಶಿರೂರದಾಗ ಬರ್ತೈತೆ ರೀ. ಈ ದೇವಸ್ಥಾನದ ಬಗ್ಗೆ ಇಲ್ಲಿ ನಾವು ಕೇಳ್ಬೇಕಂತ ಮಾಡಿದ್ದೀವಿ. ಇಲ್ಲಿ ಅರ್ಚಕರದಾರ ಸಿದ್ದೇಶ್ವರ ಬಗ್ಗೆ ಒಂಚೂರು ಮಾಹಿತಿ ಅವ್ರನ್ನ ಕೇಳೋಣ. ನಮಸ್ಕಾರ ಹೇಳ್ತಾರೆ. ನಮಸ್ಕಾರ ರೀ ಸರ್. ನಮಸ್ಕಾರ ರೀ, ಬರ್ರಿ. ಈಗ ನಮ್ಗೆ ಸಿದ್ದೇಶ್ವರ ಬಗ್ಗೆ ಒಂಚೂರು ಮಾಹಿತಿ ಹೇಳ್ರಿ. ಇದು ಯಾವ ಪುರಾತನ ಏನೈತಿ? ಪುರಾತನ ಏನು ಸರ್, ಪುರಾತನ ಚಾಲುಕ್ಯರು ಕಟ್ಟಿದ ದೇವಸ್ಥಾನ ಶಿರೂರೊಳಗೆ.
ಮತ್ತು ಇದಕ್ಕೂ ಒಂದು 1200 ವರ್ಷ ಹಿಂದಲ ಗುಡಿ ದೇವಸ್ಥಾನ ಐತಿ. ಅದನ್ನು ಅಚ್ಚುಕಟ್ಟಾಗಿ ಕಟ್ಟ್ಯಾಣ. ಒಳ್ಳೆ ಇಂಪುರಿ ಜಾಗ. ಅದು ಬೇರೆ ಮೇಲೆ ಪಶ್ಚಿಮ ದಿಕ್ಕಿಗೆ ಕಟ್ಟ್ಯಾಣ. ಪಶ್ಚಿಮ ದಿಕ್ಕಿಗೆ ಸೂರ್ಯ ಆಗ ಮುಳುಗು ಮುಂದೆ ಸೂರ್ಯನ ಕಿರಣಗಳು ಬೀಳ್ತಾವೆ ಯುಗಾದಿ ಪಾಡ್ಯ ದಿನ. ಈ ದೇವಸ್ಥಾನದ ಮಾಹಿತಿ ನಿಮಗೆ ಇಷ್ಟ ಆಗೈತೆ ಅಂತೇಳಿ ಅನ್ಕೊತೀನಿ. ಆಮೇಲೆ ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡತ್ತೀರಿ ಅವರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ.